ಮಲ್ಲರೋಳ್ ಮಲ್ಲ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಛಲದಂಕ ಮಲ್ಲ ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಧೃತರಾಷ್ಟ್ರ ಪ್ರಿಯ ಪುತ್ರ ಗಾಂಧಾರ ದೇವಿಯ ಗರ್ಭ ಸಂಜಾತ ದುರ್ಯೋಧನ ಸಾರ್ವಭೌಮಕ್ಕೆ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ದೊರಕಿಸಿಕೊಟ್ಟ ಜನ್ಮದಾತಿಗೆ ಶರಣು ತಾಯಿ ಶರಣು. ಉರುಗಲಾಂಛನ ಮೆರೆದು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಉರುಗಲಾಂಛನ ಮೆರೆದು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಮಕುಟವರ್ಧನಗೆ ರೋದನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸೋದರ ದುಶ್ಯಾಸನಾದಿಗಳಿರಲು ಎಣೆಹರೆಯನಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಛಲವೋ ಹಿಡದೆ ಶೌರ್ಯದಿಗೆ ಕೈಗಳೊಳಗೆ ಛಲವೋ ಹಿಡದೆ ಶೌರ್ಯದಿಗೆ ಕೈಗಳೊಳಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಶತ್ರುಗಳನ್ನು ಬಿಡುವನೆ ಮಾವಶಕುಲ ಸಲಹೆ ನೀಡದಿರುವನೆ ಮಿತ್ರ ತನ್ನ ಶತ್ರುಗಳನ್ನು ಬಿಡುವನೆ ಅನುಜದು ಅನುಜದು ಹೀಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಛಲವು ಹಿಡದೆ ಶೂನ್ಯವಿದೆ ಛಲವು ಹಿಡದೆ ಶೂನ್ಯವಿದೆ ಕೈಗದೊಳಗೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆಗೆ ಪಿತಾಮಹ ಗುರುಗಳೇ
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೌಶಲಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕಾಡು ಮೇಡುಗಳಲ್ಲಿ ಅಲೆದಾಡಿಕೊಂಡು ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಕೃಷ್ಣನನ್ನು ಕಳುಹಿಸುತ್ತಿರುವಂತೆ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಸುಮ್ಮನೆ ಕುಳಿತುಕೊಳ್ಳಿ. ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷವಡೆ ಸೈನ್ಯವಿರುವುದು. ಅದರ ಕಾಲ್ತುಳಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂತೆ ಅಚ್ಚುಮೆಚ್ಚಾಗಿ ಹೋಗುವುದು. ಅನುಜ, ದುಶ್ಯಾಸ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಾನು ಮತ್ತು ನಮ್ಮ ಅಂಗರಾಜ ಕರ್ಣನಿಲ್ಲವೇ? ಪೂಜ್ಯ ಗುರುಗಳು ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವುದು. ಪುರುಷೋತ್ತಮ ಯಾರು ಪುರುಷೋತ್ತಮ? ಅವನವರಿಗೆ ಪುರುಷೋತ್ತಮ. ಪುರುಷ ಶ್ರೇಷ್ಠನಾದ ರಾಜಾದಿರಾಜ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸೀಪುತ್ರನ ವಿದುರನ ಮುರುಕು ಜೋಪಿಡಿಯನ್ನು ಆಶ್ರಯಿಸಿರುವಂತೆ ನೋಡಿದಿರಾ ಅವರ ಅಟ್ಟಹಾಸ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ನಿನ್ನ ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರೋ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ಸುಯೋಧನ. ಏನು ಹೇಳಿದೆ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಕುರುಚಕ್ರೇಶ್ವರನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ಅದಕ್ಕೆ ನ್ಯಾಯವೋ ಅಧೀನವೋ ನೀನೇ ಯೋಚಿಸಿ ನೋಡು ಸುಯೋಧನ. ಸಹೋದರ ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರಿನ ಸಭೆಯಿಂದ ಹೊರಗೆ ಏ ವಿದುರ, ಅಣ್ಣನ ಮಾತುಗಳು ನಿನಗೆ ಕೇಳಿಸಲಿಲ್ಲವೇ? ಹೊರಡು, ಇಲ್ಲವಾದರೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ತೆಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ ನೀನು, ಯೋಗ್ಯನಾದರೂ ನಿನ್ನ ಬುದ್ಧಿ ವಿಕಲ್ಪನೆಯಾಗಿರುವುದು. ಹೇಳುವನು ಕೇಳು. ಅಂದು ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರ್ಥಿಸಿ ಕೊಲ್ಲುವುದಾಗಿ ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರರ ಅಪಹಾಸ್ಯ ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ. ಇವರೇನಾದರೂ ಧನುರ್ಧಾರಿಯಾಗಿ ರಣಾಂಗಣ ನಿಂತಿದ್ದೇ ಆಗಿದ್ದರೆ ಅವರು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲ್ಲ ಸುಯೋಧನ. ಕರ್ಣ, ಪರಾಕ್ರಮಶಾಲಿಯಾದ ನೀನು ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವುದೇ? ಈತನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಒಂದಲ್ಪ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು ಕರ್ಣ? ನೀನು ಚಿಂತಿಸಬೇಡ, ಸುಮ್ಮನೆ ಕುಳಿತುಕೋ ಕರ್ಣ. ಈಗ ಎಲ್ಲರೂ ಕೇಳಿರಿ. ರಾಯಭಾರಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅವರನ್ನು ಸಭೆಯಿಂದ ಹೊರಹಾಕಲಾಗುವುದು ಎಚ್ಚರ. ಅನುಜ, ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧಪಡಿಸಿದೆಯಾ? ಸಿದ್ಧವಿರುವುದು ಅಗ್ರಜ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಹಗಲಿನಲ್ಲೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹುವಾಗಿ ಯಾಚಿಸಿದನು. ಈಗ ನಾನು ಅದರ ಪ್ರತಿಕಾರವನ್ನು ಕೃಷ್ಣನು ಬಂದಾಗ ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆ. ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೋ ಅಣ್ಣ, ಸಿದ್ಧವಿರುವುದು.
ಕುಳಿತು ಧರ್ಮ ಕಾಂಡವ ಕರ್ಮ ಪಾಯಿ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಯಿ ಧರ್ಮ ಕಾಂಡವ ಧರ್ಮ ವಿಜಯವು ಧರ್ಮ ವಿಲಯವು ಧರ್ಮ ವಿಜಯವು ಧರ್ಮ ವಿಲಯವು ಮರ್ಮವನರಿತು ನಿನಗೆ ಕಂಡ್ಯ ಮನೋರ ಮರ್ಮವನರಿತು ನಿನಗೆ ಕಂಡ್ಯ ಮನೋರ ಧರ್ಮ ಕಾಂಡವ ಕರ್ಮ ಪಾಯಿ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೆ ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ ಕರ್ಮ ಪಾಯಿ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿದ್ದ ಭೀಷ್ಮ ದ್ರೋಣಾದಿಗಳೇ ಎದ್ದು ನನಗೆ ನಮಸ್ಕರಿಸಿದರು. ನೋಡಿಯೂ ನೋಡದ ಹಾಗೆ ಕುಳಿತಿರುವನಲ್ಲ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳ ಹಾಗೂ ನನ್ನ ಯೋಗಮಾಯಿತು. ದುರ್ಯೋಧನ, ನಾನಾಗಿಯೇ ನಿನ್ನ ಬಳಿ ಬರುತ್ತಿದ್ದನಲ್ಲ. ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಕೃಷ್ಣ, ನಾನು ನಿನಗೆ ನಮಸ್ಕರಿಸ ಹೆಮ್ಮೆ ಪಡಬೇಡ ಕೃಷ್ಣ, ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವೋ ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯುವವರೆಗೂ ಪರೀಕ್ಷಿಸಿದನಷ್ಟೇ. ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ ಕೃಷ್ಣ, ಹೆಮ್ಮೆ ಪಡಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ನಿನಗಲ್ಲ, ಈ ಭೂಮಾತೆಗೆಂದು ತಿಳಿ. ಬಂದದ್ದಾಯಿತು ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇರುವುದು.
ಕೃಷ್ಣ, ಗೋಪಿಕಾಂಗನೆಯ ನರ್ತನವನ್ನು ನೋಡಿ ನೋಡಿ ಬೇಸತ್ತ ನೀನು ನಮ್ಮ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು. ಸಹೋದರ, ಯಾರಲ್ಲಿ ನರ್ತಕರಿಯನ್ನು ಬರಮಾಡಿ. ಆಗಬಹುದು ಮಹಾಪ್ರಭು, ಆಗಬಹುದು. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರೇಪೋ ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಆ ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮ್ಮ, ಎಲ್ಲವ ತಿಳಿದವ ಈ ಜಗಮಲ್ಲ. ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ, ಎಲ್ಲವ ತಿಳಿದವ ಈ ಜಗಮಲ್ಲ. ಕರುಣಾಳು ಕುರುಭೂಪ ರಾಜೇಶ್ವರ, ತದಕಿನ ಕುರುವಂಶ ಕುಲ ತಿಲಕ ಮಕುಟೇಶ್ವರ, ಧೀರ ಕರುಣಾಳು ಕುರುಭೂಪ ರಾಜೇಶ್ವರ.
ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೃಷ್ಣ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ಹೇಗೆ ಬನ್ನಿ ಕೃಷ್ಣ. ಈ ದುರ್ಯೋಧನ ಆಸ್ಥಾನದಲ್ಲಿ ಕೃಷ್ಣನ ಹೊಗಳಿಕೆ ಎಲ್ಲಿ? ಮತ್ತೊಮ್ಮೆ ಹಾಡಿ. ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ತಕ್ಕದೆಮ್ಮಿ ತಕ್ಕ ಜನ ತಕ್ಕದೆಮ್ಮಿ ತಕ್ಕ ಜನ ತಕ್ಕದೆಮ್ಮಿ ತಕ್ಕ ಜನ ತತ್ತ ತಾಮ್ ತರಗಡದ ತರಗಡದ ದಾಮ್ ತರಗಡದ ತರಗಡದ ದಾಮ್ ತರಗಡದ ತರಗಡದ ದಾಮ್ ತಾಮ್ 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 ತರಗಡದ ತರಗಡದ ಢಮ್ ತರಗಡದ ತರಗಡದ ಢಮ್ ತರಗಡದ ತರಗಡದ ದಾಮ್ ತಾಮ್ ತಾಮ್ ಅಲೆ ತಾಮ್ ತಾಮ್ ತರಗಡ ತರಗಡ ದಾಮ್ ತಾಮ್ ತರಗಡ ತರಗಡ ದಾಮ್ ತಾಮ್ ತರಗಡ ತರಗಡ ದಾಮ್ ತಾಮ್ 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 ತರಗಡ ತರಗಡ ತಾಮ್ 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 ತರಗಡ ತರಗಡ ತಾಮ್ 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 ತರಗಡ 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 ತಾಮ್ ಅಲೆ ತಳಾಂ ಗುತ್ತ ಕಟ್ಟಿ ಗುತ್ತ ದಿಕ್ಕಿ ನತ್ತ ಕಟ್ಟಿ ನ ತಳಾಂ ಗುತ್ತ ಕಟ್ಟಿ ಗುತ್ತಾಂ ತಾಮ್ ತಾಮ್ ತಳಾಂ ಗುತ್ತ ಕಟ್ಟಿ ಗುತ್ತ ದಿಕ್ಕಿ ನತ್ತ ಕಟ್ಟಿ ನ ತಳಾಂ ಗುತ್ತ ಕಟ್ಟಿ ಗುತ್ತಾಂ ತಾಮ್ ತಾಮ್ ತರಗಡದ ತಾಮ್ ತಾಮ್ ತಟ್ಟಿ ತರಗಡದ ತಾಮ್ ತಾಮ್ ತಳಾಂಗು ತಾಮ್ 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 ತಳಾಂಗು ತೈ 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 ದಿಗು ತಾಮ್ 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 ದಿಗು ತೈ ತಾಮ್ 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 ದಿಗು ತಾಮ್ 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 ಮಲೆ ದಿಗು ತೈ 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 ದಿ ತಾಮ್ 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 ಮಲೆ ದಿ ತೈ 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 ತಾಮ್ 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 ತೈ 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 ತರಗಡದಾಮ್ 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 ತರಗಡದೈ ತರಗಡದಾಮ್ ತರಗಡದೋಮ್ ತರಗಡದೈ ತರಗಡದೋಮ್ ತಕ್ಕಿಟ 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 ತಕ 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 ತ ತ ತ ತ ತೈ 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 ತ ತ ತ ತ ತೈ 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 ತಕ ತಿಮಿದಕ ಜನ 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 ಒಳ್ಳೆ ಗೆಜ್ಜೆನಾದ ಬರಲಿ. ಬರಲಿ 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 ತರಗಡ 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 ಧಿಮ್ ತರಗಡ 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 ನ ತರಗಡ ತರಗಡ ರಾಂಗ್ ತರಗಡ ತರಗಡ ಕಡೆ ತರಗಡ 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 ರಾಂಗ್ ತರಗಡ ತರಗಡ ರಿಂಗ್ ತರಗಡ 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 ರಾಂಗ್ ತರಗಡ ತರಗಡ ರಾಂಗ್ ತರಗಡ 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 ತರಗಡ
ಕಿಟ ತತ ಜನ ತಾಂ ತತ ಜನ ತತ ಕಿಟ ತಾಂ ತತ ಕಿಟ ತತ ಜನ ತಕಿ ತತ ಜನ ತತ ಜನ ತಕಿ ತತ ಜನ ತತ ತಕ ಮಿದಕ ಜನ ಮಿದಕ ಜನ ಮಿದಕ ಜನ ಮಿದಕ ಜನ ಮಿದಕ ಜನ ಮಿದಕ ಜನ ತಕ ಜನ ತಾಂ ತಕ ಜನ ತಾಂ ತಕ ಜನ ತಾಂ ಧೀಂ ತಕಿಟ ತಕ ತಕಿಟ ತಕ ತಕಿಟ ತರಗಡದಾವ್ ಧೀಂ ತಕಿಟ ತಕ ತಕಿಟ ತಕ ತಕಿಟ ತರಗಡದಾವ್ ಮಿದಕ ಜನ ತಕದು ಮಿದಕ ಜನ ಮಿದಕ ಜನ ಮಿದಕ ಜನ ಮಿದಕ ಜನ ಮಿದಕ ಜನ ತಕ ಮಿದಕ ಜನ ತಕ ಮಿದಕ ಜನ ತಕ ದಿಮ್ಮಿ ತಕ ಜನ್ನು ತಕ ದಿಮ್ಮಿ ಇದಕ ಜನ್ನು ತಕ ದಿಮ್ಮಿ ತಕ ಜನ್ನು ತಕ ಮಿದಕ ಜನ್ನು ತಕ ಮಿದಕ ಜನ್ನು ತಕ ಮಿದಕ ಜನ್ನು ದಿಮ್ಮಿ ಜನ್ನು Dimmi, Jennu, dimmi, Jennu, dimmi daka Jennu, dimmi daka Jennu, daka dimmi daka Jennu, dimmi daka Jennu. Tak tajam tadita, tadigina tonda, dingina do, tadigina, tadigina to, tadigina, tadig. Tak tajam tadita, tadigina to, dingina do, tadigina. Tadigina to, tadigina to, tak tajam tadita. ಭೀಮನಿಗೆ ಬನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದಧಾರಿ ಆ ಓ ಕೃಷ್ಣನಿಗೆ ಬನು ಕಡುವೈರಿ ನಮ್ಮ ಹಸ್ತಿನಾಪುರದ ಗದಧಾರಿ ಇವನಿಗೆ ಸರಿ ಸಾಟಿ ಯಾರಿಲ್ಲ ಈ ಜಗದಲ್ಲಿ ಸರಿ ಸಾಟಿ ಇವನಿಗೆ ಯಾರಿಲ್ಲ ಈ ಜಗತಿ ಇವನಿಗೆ ಸರಿ ಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌ ಬಲದಲ್ಲಿ ಛಲದಲ್ಲಿ ಗುರು ಸಾರ್ವಭೌ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೊಟ್ಟು ಕಳುಹಿಸು. ಆಗಲೇ ಭಲೆ ಭಲೆ ನರ್ತಕಿಯರಿ. ಕೃಷ್ಣ, ನರ್ತನವನ್ನು ನೋಡಿದೆ ಅಂತಲ್ಲ, ಎಂದು ನೀನು ಬಂದ ಸಮಾಚಾರವನ್ನು ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ಒಂದು ಮುಖ್ಯವಾದ ವಿಚಾರವನ್ನು ಹೇಳಲು ಬಂದಿದ್ದೇನೆ. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನು ಬೇಕಾದರೂ ಹೇಳಬಹುದು. ಸಂತೋಷವಾಗಿಯೇ ಕೇಳುವೆನು. ಮುರಹರಿಯರು ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವ ರಾಯಭಾರಿಯಾಗಿ ಬಂದಿದ್ದೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ
ಈಗ ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೆ. ಈ ವಿಷಯದಲ್ಲಿ ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತದಿಂದ ತೋಯಿಸುವಿರಿ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದೆ ಮಿತ್ರರೇ, ಪೀಠಿಗೆಯಲ್ಲಿಯೇ ಕುಳಿತು ಕಾಲಾಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು ಸತ್ಯವಂತರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು, ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಈ ನಿಮ್ಮಗಳ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ. ಗುರುಪಿತ ಭೀಷ್ಮರ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಕುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಠಾತ, ಕಪಟ ವಂಚನೆ ಮೋಸ ಹಠಾತ. ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಡಿದವರೆಲ್ಲ ಮರಳಿ ಬರರೋ, ಧರಣಿಯಾಡಿದವರೆಲ್ಲ ಮರಳಿ ಬರರೋ. ಸಂಧಿಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರಂಧರಿತು ದುರುಖಬೇಡ, ಸಮಭಾಗವನಿಟ್ಟು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೆ.
ವಿಚಾರಗಳು ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಭರತಿ ಗಾಂಧಿ ಪುರುಷ ನಯನ, ಭರತಿ ಗಾಂಧಿ ಪುರುಷ ನಯನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸ್ವಜನ ಹರಣ ವಂಶನಾಶನ, ಸ್ವಜನ ಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಅವರಿಗೆ ಬರಬೇಕಾದಂಥ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು, ಇದೇ ನನ್ನ ಅಭಿಮತ. ತಾತ ಸುಯೋಧನ ಲಾಲಿಸು ಎನ್ನಯ ಹಿತವನ, ಸುಯೋಧನ ಲಾಲಿಸು ಎನ್ನಯ ಹಿತವ, ಪಾಂಡು ತನ್ನಯರೊಳು ಚಲವಿಡಬೇಡ, ಪಾಂಡು ತನ್ನಯರೊಳು ಚಲವಿಡಬೇಡ, ಸುಯೋಧನ ಲಾಲಿಸು ಎನ್ನಯ ಹಿತವ, ಸುಯೋಧನ ಲಾಲಿಸು ಎನ್ನಯ ಹಿತವ. ನಿನ್ನಯ ಮನದಲ್ಲಿ ಕಳವಳಬೇಡ, ನಿನ್ನಯ ಮನದಲ್ಲಿ ಕಳವಳಬೇಡ, ಉರುಳರ ಬೋಧೆಗೆ ಕಿವಿ ಕೊಡಬೇಡ, ಸುಯೋಧನ ಲಾಲಿಸು ಎನ್ನಯ ಹಿತವ, ಅನುವಿಂದ ರಾಜ್ಯವ ಇಡುವುದೊಳಿತು. ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರಿಗೆ ಬರಬೇಕು ರಾಜ್ಯವನ್ನು ಕೊಟ್ಟು ಬಿಡು. ಆಚಾರ್ಯರೇ, ದುರ್ಯೋಧನ, ಓ ಯಾರದು? ವಿದುರ ಚಿಕ್ಕಪ್ಪ ಮಹಾಶಯ. ನನಗೆ ನೀತಿ ವಚನಗಳು ಹೇಳಿದು ನೀವು ಒಬ್ಬರಾದೀರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ಹೌದು, ನನ್ನದು ಅರಣ್ಯ ರೋದನವೇ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಬುದ್ಧಿ ಹೇಳುವುದು ನನ್ನ ಕರ್ತವ್ಯ, ಹಿರಿಯವರಾದ ನನ್ನ ಕರ್ತವ್ಯ. ಪಿತಾಮಹ ಭೀಷ್ಮನು, ಆಚಾರ್ಯರು, ದ್ರೋಣರು ಮತ್ತು ಶ್ರೀಕೃಷ್ಣ ಪರಮಾತ್ಮರಿಗಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸತ್ಕರಿಸು ದುರ್ಯೋಧನ. ಏನು ಹೇಳಿದೆ ವಿದುರ? ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಆಚಾರ್ಯ ದ್ರೋಣಾಚಾರ್ಯರಿಗಾಗಲಿ, ಪಿತಾಮಹ ಭೀಷ್ಮಾಚಾರ್ಯರಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ಲೋಪದೋಷಗಳು ಕಂಡು ಬರುತ್ತಿರುವವು.
ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮ ಮರುಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಹೌದು ಅಣ್ಣ. ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ಅದನ್ನು ನನ್ನೊಡನೆ ಯುದ್ಧ ಮಾಡಿ ಪಡೆಯಿರಿ. ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಹಂಕಾರವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಯೋಚಿಸಿ ನೋಡು. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನದ, ದುರಾಭಿಮಾನವೇ ಫಲ. ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು ಕೃಷ್ಣ, ಈ ಕೌರವನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಒಡ್ಡಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಕೊಂಡಿ ಪಾಂಡವರು. ಅದು ದುರಾಶಯ, ದುಸ್ಸಾಹಸ. ದುರ್ಯೋಧನ ದುಸ್ಯಾಸರನನ್ನು ಹುಡುಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಕೊಂದಿ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವರಲ್ಲವೇ ಆ ಕೊಂದಿ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು. ನೀತಿ ಶಾಸ್ತ್ರ ವಿಷಾದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬಹುದು. ಸತ್ಯಕ್ಕೆ ಭಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಮಗಳುತ್ತಿರುವುದು. ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು ಭೀಮಸೇನನ ಪರಾಕ್ರಮವನ್ನು ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವ ನಿನಗೂ ಇರುವುದು. ಇನ್ನು ಮಹಾಪರಾಕ್ರಮಶಾಲಿಯಾದ ಅರ್ಜುನ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ. ಅವನ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವ, ಅವರ ಪರಾಕ್ರಮದ ಮುಂದೆ ನಿಮ್ಮಗಳ ಪರಾಕ್ರಮ ಏನೂ ನಡೆಯದು. ಯೋಚಿಸಿ ನೋಡು ಗೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆಲ್ಲ ಕೃಷ್ಣ. ಇನ್ನು ಕೈಯಲ್ಲಾಗದ ಹೇಳಿ ಧರ್ಮರಾಯ, ಈ ಭೂಲೋಕವನ್ನು ವಂಚಿಸಿದ ನಯವಂಚಕ. ಇನ್ನು ಒಟ್ಟಬಾಕ ಭೀಮ ಬಂಡಿ ಬನ್ನಿ ಅನ್ನವನ್ನು ಉಂಡು ಇಡುಂಬನನ್ನು ಕೊಂದ ಮಾತ್ರಕ್ಕೆ ಅವನು ಅಜಯನು. ಅದನ್ನು ನೋಡಿದವರಾರು ಆ ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ. ಇಂತಹ ಕೊಲೆಪಾತಕ ರುದ್ರಾಂಶ ಸಂಭೂತನ ಆ ನಿನ್ನ ಸಾವಿರ ಆನೆ ಬಲವುಳ್ಳ ಭೀಮಸೇನ. ಇನ್ನು ನಿನ್ನ ಪ್ರಿಯಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕಥೈ ತಕಥೈ ಎಂದು ನರ್ತನ ಮಾಡಿದ ನಪುಂಸಕ. ಇನ್ನು ಮಾದ್ರಿ ಕುಮಾರರಾದರು ನಕುಲ ಸಹದೇವರು, ಅವರಿನ್ನೂ ಬಾಲಕರು. ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯವರಲ್ಲ. ಅದರಲ್ಲಿ ಒಬ್ಬ ಅಶ್ವಪಾಲಕ, ಮತ್ತೊಬ್ಬ ಗೋಪಾಲಕ. ಇವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಗೋಪಾಲಕನಾದ ನನಗಲ್ಲ.
ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆನು ಕೃಷ್ಣ. ಎಂದು ನನ್ನವರ ಪರಾಕ್ರಮವನ್ನು ಕೇಳು. ಈ ಅಖಂಡ ಭರತ ಖಂಡವನ್ನು ಸ್ವಸಾಮ್ರಾಜ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಅಲೆದಾಡಿಕೊಂಡು ಗೆಡ್ಡೆ ಗೆಣಸನ್ನು ತಿಂದು ಜೀವಿಸುತ್ತಿರುವ ಪಾಂಡವರು ಸಾಹಸಿಗಳು? ಆ ಹೊಟ್ಟೆಬಾಕ ಭೀಮನ ಗುಂಡಿಗೆಯನ್ನು ಸೀಳಿ ಸದಾ ಚೆಂಡಾಡಲು ಸಿದ್ಧನಿರುವ ಈ ನನ್ನ ಪ್ರಿಯ ಮಿತ್ರ ಗ್ರಜ ದುಶ್ಯಾಸನ ಆ ಪಾರ್ಥನ ಶಿರವನ್ನು ಛೇದಿಸಿದವಾಗಿ ಶಪಥಗೈದು ನಿಂತಿರುವ ಈ ನನ್ನ ಪ್ರಿಯ ಮಿತ್ರ ಕರ್ಣ ಎನ್ನು ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರವನ್ನು ಎಣೆಯುತ್ತಿರುವ ಈ ನನ್ನ ಸೌಬಲ ಮಾವ ಶಕುನಿ. ಮಹಾಪರಾಕ್ರಮಿಗಳಾದ ಸೈಂಧವರಾಜ ದುರ್ಜಯ ಎನ್ನು ಆಚಾರ್ಯ ದ್ರೋಣಾಚಾರ್ಯರು ಕುರುಪಾಂಡವರಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಜನ್ಮಗುರುಗಳು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಅವರೇನಾದರೂ ರಣರಂಗದಲ್ಲಿ ಧನುಸನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದೆ ಆದರೆ ಅವರನ್ನು ಎದುರಿಸುವ ವೀರನು ಶೂರನು ಏ ಭುವನಗಳಲ್ಲೇ ಯಾರೂ ಇಲ್ಲ. ಏ ಕಪಟ ನಾಟಕ ಸೂತ್ರಧಾರಿ, ಇವೆಲ್ಲವೂ ನಿನಗೆ ಗೊತ್ತಿರುವ ವಿಚಾರವೇ. ಈಗ ಹೇಳು ಕೃಷ್ಣ, ಈ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಕೊನೆ ಪಾಂಡವರು ದುರಾತ್ಮರಿ ನಿಪ ಪಾಂಡು ಸುತರ ಮದವ ಮುರಿವೆನೇ ಕ್ಷಣ. ದುರಾತ್ಮರಿ ನಿಪ ಪಾಂಡು ಸುತರ ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಅಖಂಡ ಸಮರದಿ ಶಿಖಂಡಿ ಪಾರ್ಥನ. ಅಖಂಡ ಸಮರದಿ ಶಿಖಂಡಿ ಪಾರ್ಥನ. ಕಂಡರೀಕ್ಷಣ ಯಮಗೆ ಕಳಿಸುವೆ. ಅಖಂಡ ಶೌರ್ಯದಿ ನಾನ್ ಶಿರವ ಕಡೆವೆನು. ದುರಾತ್ಮರಿ ನಿಪ ಪಾಂಡು ಸುತರ ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಮದವ ಮುರಿವೆನೇ ಕ್ಷಣ. ಬಂಡ ಭೀಮನ ಬಾರಿ ಹೃದಯವ. ಬಂಡ ಭೀಮನ ಬಾರಿ ಹೃದಯವ ಕಂಡರೀಕ್ಷಣ ಯಮಪುರಿಗೆ ಕಳಿಸುವೆ. ಕಂಡರೀಕ್ಷಣ ಯಮಪುರಿಗೆ ಕಳಿಸುವೆ. ದುರಾತ್ಮರಿ ನಿಪ ಪಾಂಡು ಸುತರ ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಮದವ 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 ಮುರಿವೆ ನಿರೀಕ್ಷಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆ ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗದು. ಕೃಷ್ಣ, ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಇದೇನು ಗೋಪಿಕಾಂದನೆಯರ ನಂದನವನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆಗಳಲ್ಲ. ನಾವೇನು ಕೈಗೆ ಬಳೆಯನ್ನು ತೊಟ್ಟಿರುವುದಿಲ್ಲ. ನೀರು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಪರಮರ ಕಡಿತನ ಪಡೆಗಳನ್ನೆಲ್ಲ
ಕಡಿ ದಟ್ಟುವೆ, ಕಡಿ ದಟ್ಟುವೆ, ಕಡಿ ದಟ್ಟುವೆ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಪುಂಡರನ್ನು ಜಯಿಸಿ ಜಯವ ಗಳಿಸಿ ಬರುವೆನ. ಪುಂಡರನ್ನು ಬೇದಿಸಿ ಜಯವ ಗಳಿಸಿ ಬರುವೆನ. ಮುದದಿ ಮೇಡವ ಆಟಮರ ಮುರಿವೆ ಈ ಕ್ಷಣ. ಮುದದಿ ಮೆರವಾದ ಮರ ಮದವ ಮುರಿವೆ ಈ ಕ್ಷಣ. ಪುಂಡರನ್ನು ಭೇದಿಸಿ ಜಯವ ಗಳಿಸಿ ಬರುವೆನ. ಪುಂಡರನ್ನು ಭೇದಿಸಿ ಜಯವ ಗಳಿಸಿ ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ 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 ಮುರಿವೆ ಈ ಕ್ಷಣ. ಹೇ ಕೃಷ್ಣ, ಇದು ಕೌರವರ ರಾಜಸಭೆ. ಹೇಗೆ ಬಂದೆಯೋ ಹಾಗೆ ಹಿಂತಿರುಗೋ, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನ ಮೇಲೆ ಅಗತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನ್ನ ಉರ್ಜಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೊರಟಿರುವೆಯ. ಇದು ನಿನ್ನ ಧರ್ಮವೇ ಕರ್ಣ? ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಭೂತನಾಗಿ ಬಂದಿಹ ನಿನಗೆ ಘಾತನಾರೋ ಹಿತವಾ ಮರೆತು ಕೆಣಕಿದರೆ ಮುಂದೆ ಬರುವುದು ಘೋರ ಸಂಹಾರ. ಸಲ್ಲದು ನಿನಗೆ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ. ವಲ್ಲಭನೆ. ಪಾಂಡುತನಯರ ಹಿತವನ್ನು ಬಯಸುತ್ತ ಕೃಷ್ಣ, ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆ. ಕೃಷ್ಣ, ಸಂಧಿಯ ನಾಟಕವ ಆಡಲೆಂದು ಬಂದೆ. ಸಲ್ಲದು ನಿನಗೆ ವಲ್ಲಭನೆ, ಎಲ್ಲ ವಿಷಯವ ವಲ್ಲಭನೆ, ಸಲ್ಲದು ನಿನಗೆ ವಲ್ಲಭನೆ. ವಲ್ಲಭನೆ. ಕೃಷ್ಣ,
ಧನವಂತರು ನಾವು ವಿಧವಿದು ತಿಳಿನಿ ಗುಣಗಳು ಕಾತನ ಶರವನ್ನು ಕಡಿಯುವೆ ಗುಣಗಳು ಕಾತನ ಶರವನ್ನು ಕಡಿಯುವೆ ಸಲ್ಲದು ನಿನಗೆ ಮನೆ ಎಲ್ಲ ವಿಷಯವ ಅಲ್ಲವನೇ ಸಲ್ಲದು ನಿನಗೆ ಮನೆ ವಲ್ಲಭನೇ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ನನ್ನ ಧರ್ಮವನ್ನು ಅರ್ಪಿಸಿ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾ ಒಪ್ಪುವುದಿಲ್ಲ. ಸುಯೋಧನ, ಕರ್ಣನ ನುಡಿಗಳಿಂದ ಯಾದವಾಗಡಿನ ಗಂಟಲು ಬಿಗಿದಂತಾಯಿತು. ಮದೋನ್ನತರಾದ ಇವರೊಡನೆ ಮಾತನಾಡುವುದೇ ರುಚಿತ. ಆದರೂ ಕೊನೆಯದಾಗಿ ಒಂದು ಮಾತನ್ನು ಹೇಳುವೆನು, ಆಲೋಚಿಸು. ಭಾರತ ಭೂಮಿ ಜಯಿಸಿ ದುರಾಜ, ಭಾರತ ಭೂಮಿ ಜಯಿಸಿ ದುರಾಜ, ಸಮಾನ ಸೌಜನ ಆಚರಣೆ ವಿರಾಜಿಸುವಂತ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ, ಜಯಿಸಿ ದುರಾಜ. ಕರೆಸಿ ಗದೆ ಅನುಜಾತರ ಯೋಧರ, ಕರೆಸಿ ಗದೆ ಅನುಜಾತರ ದರೆಯನಿಟ್ಟು ಜಾತಿ ಪಡೆ ಯಾಗೋ ದರೆಯನಿಟ್ಟು ಜಾತಿ ಪಡೆ ಯಾಗೋ ವೈರವನೆ ಕೈರಣಯ ತಾಳೆ ವೈರವನೆ ಕೈರಣಯ ತಾಳೆ ಬಾಳೈ ಬಲು ಧರ್ಮ ನಿಂತ ಸುಗುಣ ಚರಿತ ಕರುಣ ಬರು ಪರಗುಣಗಿತ ನೆಲೆಸಿದರೆ ಈ ಧರೆಯ ಬಾಳೈ ಬಲು ಧರ್ಮ ನಿಂತ ಸುಗುಣ ಚರಿತ ಕರುಣ ಬರು ಪರಗುಣಗಿತ ನೆಲೆಸಿದರೆ ಈ ಧರೆಯ ಭಾರತ ಭೂಮಿ ಜಯಿಸಿ ದುರಾಜ, ಸಮಾನ ಸೌಜನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಜ, ಜಯಿಸಿ ದುರಾಜ. ದುರ್ಯೋಧನ, ಒಂದು ಸಾರಿ ನಿನ್ನ ಗುರು ಹಿರಿಯರನ್ನು, ಸಹೋದರನೊಂದು ಸಾರಿ ದೃಷ್ಟಿಸಿ ನೋಡು. ಇದು ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇಕೆ ನಾಶ ಮಾಡಬೇಕು? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ ಶಾಂತಿಯ ಹೊರತಾಗಿ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಬಹುವಾದ ಫಲವನ್ನು ಹೊಂದಿವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಸಾಚರವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರು ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತು ನಿನ್ನನ್ನು ಅಪ್ರತಿಮನೆಂಬುದು. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಬರಬೇಕಾದ ಅರ್ಧ ಹಕ್ಕಿನ ಮೇಲೆ ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದುವ ಭೀಕರ ಸಂಗ್ರಾಮದ ಮಾನವ ರಾಶಿಯನ್ನು ಉದ್ಧರಿಸುವ ಸಲುವಾಗಿ ಭಿಕ್ಷೆಯನ್ನು ಬೇಡುವರು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು
ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರನೇ. ಕೃಷ್ಣ, ಛಾತ್ರ ಧರ್ಮವಿಹುದೇ ಹೇಳಿ ಪಾಂಡವರನೇ. ರೂಢಿಗಳಗವರೆಂತು ಶ್ರೇಷ್ಠರೆನಿಪಾರಣ್ಯ. ಮೂಢತನವಿದಲ್ಲವೇ ಸಂಧಿಯ ಬಯಕೆ. ಮೂಢತನವಿದಲ್ಲವೇ ಸಂಧಿಯ ಬಯಕೆ. ಅರಿತು ನೀನಿದೆಲ್ಲವಾ ಅರಿತು ಭ್ರಾಂತಿ ಮೂಡಿದೆಯ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದ ಹೋಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವಿಯ? ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟದೂತ ಕೆಳೆದು ತಂದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವ್ಯಚ್ಛ ಅಪರಾಧವು ಅನಂತ ಕಾಲವು ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯುತ್ತಿರು. ಧರ್ಮನಿಷ್ಠರು ಸತ್ಯವಂತರೂ ಆದ ಬಂಧುಗಳೊಡನೆ ಜಗಣ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿರಬೇಕು. ವಾರಣಾವತದ ಹರಗಿದ ಮನೆ, ಏಕಚಕ್ರನಗರಲ್ಲಿ ಕುಂತಿಗಾದವಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ನಿಧಾನವಾಗಿ ಯೋಚಿಸು. ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಅಲ್ಲವಾ? ಅಲ್ಲ, ಇದು ಕುರುವೀರರಿಂದ ರಕ್ಷಿಸಲ್ಪಟ್ಟಿರುವ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕಮಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ದುರ್ಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಅವರು ಅದರಿಂದಲೇ ತೃಪ್ತಿ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನ ಮಹಾವರಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆನು. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ. ಏನೆಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನ ಮಹಾವರಟ. ಅವನ ವಾಸಕ್ಕಾದರೂ ಒಂದು ಊರನ್ನು ಕೊಡಯ್ಯ ಎಂದೆ.
ಭೀಮನಿಗೆ ಒಂದು, ಆ ನನ್ನ ಕಡುವೈರಿ ಬಂಡ ಭೀಮನಿಗೆ ಒಂದು. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕಚ್ಚದೆ ಕಟ್ಟೋಳು ಈ ಗಂಡು ಗೌರಿ ಗೌರವೇಶ್ವರನ್ನೇ ಕೆಣಕಿ ಏಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವ ಸತಿ ಪಾಚೋರಿ. ಅಂದೇ ದೊಡ್ಡನ ಕೃಷ್ಣ, ನಾನೀ ಛಲವನ್ನು ಭೂತ ಪ್ರೇತಗಳಿಗೊಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಧರೆಗಿಳಿದು ನನ್ನೆದುರಿಗೆ ನಿಂತು ಕದನಕ್ಕೆ ಕಾಲ್ ಕೆರೆದು ನಿಂತರೂ ಈ ಹಸ್ತಿನಾವತಿಯ ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಈ ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ನಾನನ್ನ ಛಲವನ್ನು ಬಿಡೈ, ನೆಲವನ್ನು ಕೊಡೈ. ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ಮಾತನಾಡುತ್ತಿರುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯುವುದೆಂದು ಭಾವಿಸಿದೆಯಾ? ನೀನು ಹಿಂದೆ ಬಲಿಚಕ್ರಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹಡಿಯಿಂದ ಆಕಾಶವನ್ನು ಅಳೆದು 2ನೇ ಹಡಿಯಿಂದ ಈ ಭೂಮಂಡಲವನ್ನು ಅಳೆದು 3ನೇ ಹಡಿಯಿಂದ ಎಲ್ಲಿಡಲಿ ಎಂದು ಆ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೇ ಆಗಿರುವಾಗ ಕೃಷ್ಣ ಏನು ಒಂದು ಊರಲ್ಲಿ ಒಂದು ಗೋಪಾಲದ ಪಡೆಯಲ್ಲಿ ಭೂಮಿಯನ್ನು ಕೊಟ್ಟೆನಾದರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿಯೇ ಬಲ್ಲೆ. ಒಂದು ಊರಲ್ಲ ಕೃಷ್ಣ, ಒಂದು ಊರಿನಲ್ಲಿ ಗೋಪಾಲದ ಪದಡಿಯಷ್ಟು ಭೂಮಿಯನ್ನು ಕೊಡುವವನಲ್ಲ ಏ ಛಲದಂಕಮಲ್ಲ. ಕತಿ ಬೇಡೈಸು ಯೋಧನೆ ತೋರಿ ಕತಿ ಬೇಡೈಸು ಯೋಧನೆ ತೋರಿ
ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಯದುಕುಲ ಕಳಂಕ ಸ್ವರೂಪ? ಮಂಜನ ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಇನ್ನೆಷ್ಟು ತಾನೇ ಸಹಿಸುವೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಈ ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತದಿಂದ ಹೇಗೆ ಕೇಳುತ್ತಿರುವರು ನೋಡುವಣ್ಣ. ನಡೆ, ಇಲ್ಲಿ ಒಂದು ಕ್ಷಣವೂ ಇಲ್ಲಿ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆಯಿರಿ, ಹೋಗೋಣ. ಹೋಗುವಾಗ ಮುನ್ನ ಕೃಷ್ಣನ ಬಂಧಿಸಿ. ಯಾರನ್ನು ಬಂಧಿಸುವಿರೋ ಮಂದಮತಿಯರ? ಏನನ್ನು? ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಇದು ವ್ಯರ್ಥ, ನಿಮ್ಮಿಂದಾಗದು. ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ. ಕಾಟಿರಿ ಕೃಷ್ಣನನ್ನು. ಈಗ ಬಂಧಿಸಿ ನನ್ನನ್ನು. ಶಾಸನ! ಸಹೋದರ! ಅಯ್ಯೋ ಮಾಯೆ ಮಾಯೆ! ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನ್ನು ಅರಿತಿದ್ದರೂ ಕೂಡ ನನ್ನನ್ನೆಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವ? ಕರ್ಣ, ವೈರಿ ಪಕ್ಷದವನೆಂತಾಗುವೆ ನೀನು? ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿ ದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯ್ದುಕೋಸ್ಕರವಾಗಿ ಈ ರೀತಿ ವಂಚಿಸುತ್ತಿರುವೆಯ ಮಾಧವ? ಇಲ್ಲ ಕರ್ಣ, ನನ್ನ ಮಾತು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ? ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿ ನಿನ್ನ ತಾಯಿಯಾದ ಕುಂತಿದೇವಿಯು ಗಂಗಾ ನದಿಗೆ ತೇಲಿಬಿಟ್ಟು ನಂತರ ನೀನು ಶೂದ್ರರ ಕೈಗೆ ಸಿಕ್ಕಿ ಅವರ ಲಾಲನೆ ಪಾಲನೆಯಿಂದ ಬೆಳೆದು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರ್ಬೇಕಣ್ಣ. ನನ್ನಲ್ಲ ಕೇಳೆನ್ನ ಮಾತ, ನನ್ನಲ್ಲ ಕೇಳೆನ್ನ ಮಾತ, ರವಿಯಂಶದಲವತರಿಸಿದವ ಸುಕುಮಾರ ತುಗೀರ ಸುಕುಮಾರ. ನಿನ್ನವಳು ಕುಂತಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರೆಯ ಬೆಳಗುವ ಕರಿಯ ಕರುಣದಿ, ಕರೆಯ ಬೆಳಗುವ ಕರಿಯ ಕರುಣದಿ, ಮಹಾಮಹಿಮನೆ ಸುಕುಮಾರ ತಳಮಳವೇ ಮನದ ಶೀತ ದೊರೆ ಮನದ ಚಿಂತೆ ದೊರೆ ಅನಿತ ಭುವನ ಧೋಳ್ ಕೀರ್ತಿಯ ಪಡೆದ
ತರಬೆ ತರಬೆನಿಸಿದ ಎದಿರೊಳು ತರಬೆನಿಸಿದ ಎದಿರೊಳು ಮಹಾಮಹಿಮನೆ ದುರಧೀರ ಸುಕುಮಾರ ಕರ್ಣ, ಈಗೂ ನನ್ನ ಸಂಗಡ ಬಾ ಕರ್ಣ. ಪಾಂಡವರು ಕೌರವರನ್ನು ನಿನ್ನ ಪಾದದಡಿಯಲ್ಲಿ ಕೆಡವಿ ಸಮಂತ ರಾಜರನ್ನು ಓಲೈಸಿಕೊಂಡು ರತ್ನಖಚಿತವಾದ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಕೃಷ್ಣ, ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿ ನನ್ನ ಹೆತ್ತ ಮಾತೆಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ನೀನು ಆರಾಧಿಸುತ್ತಿರುವ ಸೂರ್ಯ ದೇವನಾಣೆಗೂ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧೆ ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರು. ದೇವಾ ಶೋಧನೆಯೇ
ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಸಂಬಂಧ ಕೊರಳಿಗೆ ಪಾಶರಿಸುತ್ತಿರುವ ಆ ಪಾಂಡವರು, ಈ ಈರ್ವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ? ದಿಕ್ಕೆ ತೋಚದಂತಾಗಿದೆ ದೇವ, ದಿಕ್ಕೆ ತೋಚದಂತಾಗಿದೆ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಅತುಷ್ಕೀರ್ತಿ ಕಳಕಂದಿಂದ ಉದ್ಧಾರ ಮಾಡಿರುವೆನು. ಈಗ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು ಕೃಷ್ಣ. ಮತ್ತೊಂದು ಮಾತು ಕರ್ಣ, ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿ, ದೇವ ಆ ಕರ್ಣನಾರು, ಅವನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದೆಂದು ಹೇಳುತ್ತಿದ್ದೆ. ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿದ್ದೇನೆ. ಆಕೆಯು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವ, ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಆಗಲಿ ಪರಮಾತ್ಮ. ಸಂತೋಷದಿಂದ ಬರುವ ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ತಮ್ಮ ಚಿತ್ತಪ್ರಭು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೇ ಕರ್ಣ. ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ನನ್ನ ಬಂಧು ವರ್ಗದವರು ಯಾರೆಂದು ವ್ಯಥಪಡುತ್ತಿದ್ದ ನನಗೆ ಈಗ ನನ್ನ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿದೆಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನ ನನ್ನ ಕೈಯಾರೆ ನಾನೇ ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರಧೋ ತಮ್ಮಂದಿರ ನಾ ಕೊಲ್ಲಲೇ. ಕೊಲಧಾಂ ಬಿಟ್ಟೊಡೆ ಕೌರವೇಂದ್ರ, ಕೊಲಧನಾಂ ಬಿಟ್ಟೊಡೆ ಕೌರವೇಂದ್ರ. ಈ ಧರಣಿಯೋಳ್ ಸುಖ ಸಂಪತ್ತಿನಿಂಬಾಳ್ವನೆ. ಛಲದಿ ಪಾರ್ಥನರುಂಡವಂ ಹರಿದು, ಛಲದಿನಾಂ ಪಾರ್ಥನರುಂಡವಂ ಧರಿದು, ಮಮ ಸ್ವಾಮಿಗೆ ಆನಂದವಂ ಸರಿಸಲ್ಕಾಗದೆ, ಪಾರ್ಥನ ಘೋರ ಶರಗೆ ನಾವು ತುತ್ತಾಗಲೇ. ನಾ